ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. 2047ರಲ್ಲಿ ವಿಕಸಿತ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ಸಂಕಲ್ಪ ಪ್ರಧಾನಿ ಮೋದಿಜಿಯವರದ್ದು ಖೂಬಾ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ನಾಯಕರ ಏಳಿಗೆಯನ್ನ ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನ ವಿರೋಧಿಸಿ ರಾಜ್ಯಪಾಲರಿಗೆ ಮನವಿ. ಹುಟ್ಟುಹಬ್ಬದ ನಿಮಿತ್ತ ರಕ್ತದಾನ, ಗೋಪೂಜೆ, ಸಸಿ ವಿತರಣೆ ಹಾಗೂ ವೃದ್ಧಾಶ್ರಮದಲ್ಲಿ ಬಟ್ಟೆ ವಿತರಣೆ. ರಕ್ತದಾನ ಸರ್ವಶ್ರೇಷ್ಠ ದಾನ. ಸೋಮಶೇಖರ್ ಪಾಟೀಲ್. ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಕೇಂದ್ರ ಸಭೆ ನೂತನ ಜಿಲ್ಲಾ ಮೇಲ್ವಿಚಾರಕರಾಗಿ ಹಿರಿಯ ಪಾಸ್ಟರ್ ಡಿಸೋಜಾ ಥಾಮಸ್ ನೇಮಕ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು, ಸಮಾಜ ಸೇವಕರಾದ ಧನರಾಜ್ ಮುಸ್ತಾಪುರ್ ಅವರ ಹುಟ್ಟುಹಬ್ಬವನ್ನು ಅವರ ಗೆಳೆಯರ ಬಳಗದ ವತಿಯಿಂದ ಆಚರಿಸಲಾಯಿತು. ಸುದ್ದಿಯ ವಿವರಗಳು. 2047ರಲ್ಲಿ ಭಾರತವನ್ನು ವಿಶ್ವದ ಚೊಚ್ಚಲು ಶಕ್ತಿಶಾಲಿ ದೇಶವನ್ನಾಗಿಸುವುದರ ಜೊತೆಗೆ ವಿಕಸಿತ ಭಾರತ ಹಾಗೂ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವುದೇ ಪ್ರಧಾನಿ ಮೋದಿಜಿಯವರ ದಿವ್ಯ ಸಂಕಲ್ಪವಾಗಿದೆ ಎಂದು ಕೇಂದ್ರ ಮಾಜಿ ಸಚಿವ ಭಗವಂತ್ ಖೂಬಾ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮೋದಿ ಸರ್ಕಾರ ಜಮ್ಮು ಕಾಶ್ಮೀರ 371 ತೆಗೆಯುವುದು ಆಗಲಿ, ಜಿಎಸ್ಟಿ ತೆಗೆಯುವುದು ಆಗಲಿ, ದೇಶದ ಆರ್ಥಿಕತೆ $2 ಟ್ರಿಲಿಯನ್ ನಿಂದ $4 ಟ್ರಿಲಿಯನ್ ಏರಿಸಿದ ಕೀರ್ತಿ ಮೋದಿ ಸರ್ಕಾರಕ್ಕೆ ಸಲ್ಲಿಸುತ್ತದೆ ಎಂದರು. ಮುಂದಿನ ವರ್ಷವೇ ಭಾರತ ಅತಿ ವೇಗವಾಗಿ ಬೆಳೆಯುವ ಜಗತ್ತಿನ 3ನೇ ಆರ್ಥಿಕತೆ ದೇಶವಾಗಲಿದೆ. 2014ಕ್ಕೂ ಮೊದಲು ಈ ದೇಶ ಸುಧಾರಿಸಲು ಸಾಧ್ಯವಿಲ್ಲ ಅನ್ನುವಷ್ಟು ಅಂದಿನ ನಾಯಕತ್ವವಾಗಿತ್ತು. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಮೂಲಮಂತ್ರದೊಂದಿಗೆ ಕೇಂದ್ರದ ಬಿಜೆಪಿ ಸರ್ಕಾರ ಕಾರ್ಯ ಮಾಡುತ್ತಿದೆ. ಕಾಂಗ್ರೆಸ್ ಸರ್ಕಾರ ಗರೀಬ್ ಹಠಾವೋ ಯೋಜನೆ ಇಂದಿರಾ ಗಾಂಧಿ ಕಾಲದಿಂದಲೂ ಬರೀ ಘೋಷಣೆಗೆ ಮಾತ್ರ ಸೀಮಿತವಾಗಿತ್ತು. ಬಿಜೆಪಿ ಸರ್ಕಾರ ಬಂದ ಮೇಲೆ 11 ವರ್ಷಗಳಲ್ಲಿ 4 ಕೋಟಿ ಪಕ್ಕಾ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ನೀಡಲಾಗಿದೆ ಎಂದು ಹೇಳಿದರು. ಬಡವರ ಆರೋಗ್ಯಕ್ಕಾಗಿ ಜಾರಿಗೆ ತಂದ ಆಯುಷ್ಮಾನ್ ಭಾರತ್ ಯೋಜನೆ 75 ಕೋಟಿ ಜನರಿಗೆ ಲಾಭವಾಗುತ್ತಿದೆ. ಬಡ ಹೆಣ್ಣು ಮಕ್ಕಳಿಗಾಗಿ 10.5 ಕೋಟಿ ಕುಟುಂಬಗಳಿಗೆ ಉಚಿತ ಗ್ಯಾಸ್ ನೀಡಲಾಗಿದೆ. ಜಲ್ ಜೀವನ್ ಮಿಷನ್ ಮುಖಾಂತರ 15 ಕೋಟಿ ಕುಟುಂಬಗಳಿಗೆ ಕುಡಿಯುವ ನೀರು ಪೂರೈಕೆ. ಮುದ್ರಾ ಯೋಜನೆ ಅಡಿಯಲ್ಲಿ 34 ಕೋಟಿಗೂ ಹೆಚ್ಚು ಜನರಿಗೆ ಲಾಭವಾಗಿದೆ. ಪ್ರತಿಶತ 15ರಷ್ಟು ಮಹಿಳಾ ಪೈಲಟ್ಗಳನ್ನು ತರಬೇತಿಗೊಳಿಸಲಾಗಿದೆ. ಮಹಿಳಾ ಆರಕ್ಷಣಾ ಬಿಲ್ 33% ರಿಸರ್ವೇಷನ್ ನೀಡುವ ಬಿಲ್ ತಂದಿದ್ದು ಮೋದಿ ಸರ್ಕಾರ ಎಂದು ಹೇಳಿದ್ದರು. ಕೃಷಿ ಸಮ್ಮಾನ್ ನಿಧಿಯಿಂದ 11 ಕೋಟಿ ರೈತರ ಖಾತೆಗೆ 3,34,000 ಕೋಟಿ ಹಣ ರೈತರ ಖಾತೆಗೆ ಜಮೆ ಮಾಡಲಾಗಿದೆ. ಎಂಎಸ್ಪಿ ಜಾರಿ, ಕೃಷಿ ಕ್ಷೇತ್ರದಲ್ಲಿ ಬೆಳೆ ಸಾಲ, ಗೋದಾಮು ನಿರ್ಮಾಣ, ನೆನೆಗುದ್ದಿಗೆ ಬಿದ್ದಿದ್ದ ರಾಮ ಮಂದಿರ ನಿರ್ಮಾಣ, ಟ್ರಿಬಲ್ ತಲಾಕ್ ನಿಷೇಧ, ಸಿಎಎ ಜಾರಿ, ಒಂದು ದೇಶ ಒಂದು ತೆರಿಗೆ, ಜಿಎಸ್ಟಿ ಜಾರಿ, ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿ ದೇಶವಾಗಿ ಮುನ್ನುಗ್ಗುತ್ತಿದ್ದು, ಸರ್ಜಿಕಲ್ ಸ್ಟ್ರೈಕ್, ಬಾಲ್ಕೋಟೆ ಏರ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ್ ಮಾಡಿದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಎಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಅಮೆರಿಕದ ಸಮವಾಗಿ ರಸ್ತೆಗಳ ನಿರ್ಮಾಣವಾಗುತ್ತಿವೆ. ಇನ್ನೆರಡು ವರ್ಷಗಳಲ್ಲಿ ಅಮೆರಿಕಾಗೆ ಸಮವಾಗಲಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ 75 ವಿಮಾನ ನಿಲ್ದಾಣ ಇದ್ದಿದ್ದು ಈಗ 162 ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸುತ್ತಿವೆ. ದೇಶದಲ್ಲಿ ನಕ್ಸಲಿಸಂ ಕೊನೆಘಟ್ಟದಲ್ಲಿದೆ ಎಂದು ಖೂಬಾ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರವು 11 ವರ್ಷಗಳು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಯನ್ನು ಜನತೆಗೆ ತಲುಪಿಸುವ ಉದ್ದೇಶದಿಂದ ಜೂನ್ 9ರಿಂದ ಜೂನ್ 21ರವರೆಗೆ ದೇಶವ್ಯಾಪಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವು ವಿಕಸಿತ ಭಾರತದ ಅಮೃತ ಕಾಲ ಮತ್ತು ಸೇವೆ, ಸುಶಾಸನ ಹಾಗೂ ಬಡವರ ಕಲ್ಯಾಣದ 11 ವರ್ಷಗಳ ವಿಚಾರಧಾರೆಯ ಆಧಾರವಾಗಿರುತ್ತದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್ ತಿಳಿಸಿದರು. ಇತ್ತೀಚೆಗೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ತಂಡದ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ಮರಣ ಹೊಂದಿದ 11 ಜನರ ಕುಟುಂಬದವರಿಗೆ ಭಾರತೀಯ ಜನತಾ ಪಕ್ಷದ ಶಾಸಕರ 1 ತಿಂಗಳ ವೇತನ ಪರಿಹಾರ ರೂಪದಲ್ಲಿ ನೀಡಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ. ಶೈಲೇಂದ್ರ ಬೆಲ್ದಾಳೆ ತಿಳಿಸಿದರು.
ಸಿಎಂ ಹಾಗೂ ಡಿಸಿಎಂಗಳ ಮಧ್ಯೆ ಸಮನ್ವಯದ ಕೊರತೆ ಇದ್ದು ಇವರಿಬ್ಬರಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈ ಪ್ರಕರಣದ ನೈತಿಕ ಹೊಣೆ ಹೊತ್ತ ಸಿಎಂ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದರು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಅಧಿವೇಶನ ಕರೆಯಬೇಕು. ಆರ್ಸಿಬಿ ತಂಡದ ಎಲ್ಲಾ ಕ್ರಿಕೆಟ್ ಆಟಗಾರರು ತಮಗೆ ಬಂದ ಹಣದಲ್ಲಿ ಮೃತರ ಕುಟುಂಬಕ್ಕೆ ಧನ ಸಹಾಯ ಮಾಡಬೇಕು ಎಂದು ಬೆಲ್ದಾಳೆ ಹೇಳಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಮಾಜಿ ಬುಡಾ ಅಧ್ಯಕ್ಷ ಬಾಬು ವಾಲಿ, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಮಾಧವ್ ಹಸೂರೆ, ಮುಖಂಡರಾದ ಜಗನ್ನಾಥ್ ಸಿರ್ಕಟ್ನಳ್ಳಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಇವತ್ತು ದೇಶದಲ್ಲಿ ದಿಟ್ಟ ನಿರ್ಧಾರಗಳನ್ನು ತಗೊಂಡಿದ್ದಂಥ ನರೇಂದ್ರ ಮೋದಿ ಅವರು ಸುಮಾರು 500 ವರ್ಷಗಳಿಂದ ನೆನೆಗುದಿಗೆ ಕೋರ್ಟ್ನಲ್ಲಿ ಬಿದ್ದಿರುವಂಥ ರಾಮ ಮಂದಿರ ಸುಸೂತ್ರವಾಗಿ ಒಂದೇ ಅಹಿತಕರ ಘಟನೆಗಳನ್ನು ದೇಶದಲ್ಲಿ ನಡೆಲಾರ್ದಂಗೆ ನೋಡ್ಕೊಂಡು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣವನ್ನು ಮಾಡಿದಂಥದ್ದು ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ಇವತ್ತು ಮುಸಲ್ಮಾನ್ ಮಹಿಳೆಯರಿಗೆ ಟ್ರಿಪಲ್ ತಲಾಕ್ ಅನ್ನುವಂಥದ್ದನ್ನು ಮುಸಲ್ಮಾನ ದೇಶಗಳಲ್ಲಿ ಟ್ರಿಪಲ್ ತಲಾಕ್ ಇಲ್ಲ, ಆದರೆ ನಮ್ಮ ದೇಶದಲ್ಲಿತ್ತು. ಇದನ್ನು ತೆಗೆಯುವಂಥ ಎದೆಗಾರಿಕೆಯನ್ನು ತೋರಿಸಿರುವಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ. CAA ನಮ್ಮ ದೇಶದಲ್ಲಿರುವಂಥ ನಾಗರಿಕರಿಗೆ ಮತ್ತು ಬಹುಸಂಖ್ಯಾತ ಅಂದರೆ ಹಿಂದೂಗಳಾಗಿರ್ಬೋದು, ಜೈನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಮುಸಲ್ಮಾನ್ ದೇಶದಲ್ಲಿ ಅವರಿಗೆ ನಮ್ಮ ದೇಶದಲ್ಲಿ ಅನುವು ಮಾಡಿಕೊಳ್ಳಕ್ಕಂಥ ಅದು ಒಂದು ಕಾನೂನು. ಆಮೇಲೆ GST ಒಂದು ದೇಶ ಒಂದು ತೆರಿಗೆ ಎನ್ನುವಂಥ ಮಂತ್ರದಿಂದ ಇವತ್ತು GSTದಿಂದ ಎಲ್ಲ ರಾಜ್ಯಗಳಲ್ಲಿ ಒಂದೇ ತರಹದ ತೆರಿಗೆಗಳ ವಿಧಿಸಿದ್ರಿಂದ ಪ್ರತಿ ತಿಂಗಳ GSTಯಲ್ಲಿ ವೃದ್ಧಿ ಆಗ್ತಾನೆ ಇದೆ. ಕಳೆದ ತಿಂಗಳಲ್ಲಿ ಕೂಡ ತಾವು ಪತ್ರಿಕೆಗಳ ಮಾಧ್ಯಮದ ಮಿತ್ರರಿದೆ, ತಮಗೆಲ್ಲ ಗೊತ್ತಿದೆ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೋಟಿಯನ್ನು ಆದಾಯದ ಸಂಗ್ರಹವನ್ನಾಗಿದೆ. ಇವತ್ತು ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಅದರಲ್ಲಿ ಉತ್ಪಾದನೆಯಲ್ಲಿ ಅಭೂತಪೂರ್ವದಂಥ ಸಾಧನೆಯನ್ನು ಮಾಡಿದೆ. 2014ರಲ್ಲಿ ಕೇವಲ 24,000 ಕೋಟಿಗೆ ಮಾತ್ರ ಉಪಕರಣ ಉತ್ಪಾದನೆಗೆ ಮಾತ್ರ ಸೀಮಿತವಾಗಿತ್ತು. ಇವಾಗ 11 ವರ್ಷದಲ್ಲಿ 1,28,000 ಕೋಟಿ ಉತ್ಪಾದನೆಯನ್ನು ಭಾರತ ಸರ್ಕಾರ ಇವತ್ತು ಮಾಡ್ತಾ ಇದೆ. ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಷ್ಟು ಬೇಜವಾಬ್ದಾರಿ ತನದಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ CM ಮತ್ತು ಡೆಪ್ಟಿ CM ಹೇಳಿಕೆಗಳನ್ನು ಒಂದು ಉತ್ತಮ ಉದಾಹರಣೆ ಅಂತ ನಾನು ಹೇಳ್ತೀನಿ. ಲಜ್ಜೆಗೆಟ್ಟಂಥ ಹೇಳಿಕೆ, 11 ಜನರ ಅಮಾಯಕರ ಬಲಿ ತೆಗೆದುಕೊಂಡ ಕಾಲ್ತುಳಿತಕ್ಕೆ ಜವಾಬ್ದಾರಿ ಹೊತ್ತುವಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ತಮ್ಮ ಪ್ರತಿಷ್ಠೆಗೆ ಮಾತ್ರ ರಾಜಕೀಯ ಲಾಭವನ್ನು ಪಡಿಲಿಕ್ಕೆ ಹಪಾಪಿಸಿದಂಥದ್ದನ್ನು ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವಂಥದ್ದಾಗಲಿ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ ಒಬ್ಬರ ಕೆಸರು ಹಾಕುವಂಥದ್ದಾಗಲಿ ಸ್ಪಷ್ಟವಾಗಿ ಒಪ್ಕೊಂಡಿದ್ದಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಇಡೀ ದೇಶದಲ್ಲಿ ಆ ಒಂದು 11 ಜನರ ಕಾಲ್ತುಳಿತಕ್ಕೆ ಸಾವನ್ನು ಇವತ್ತು ದೇಶದಲ್ಲಿ ಚರ್ಚೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುವಂಥ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಅವರಿಗೆ
ನಾಚಿಕೆ ಬಂದು ಅವರನ್ನು ದಿಲ್ಲಿಗೆ ಬುಲಾವನ್ನ ಮಾಡಿಕೊಂಡಿದ್ದಾರೆ. ಅದೇ ಕೇಂದ್ರ ಕಾಂಗ್ರೆಸ್ ನಾಯಕರುಗಳಿಗೆ ನಾಚಿಕೆ ಬರ್ತಾ ಇದೆ. ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವ ರೀತಿಯ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು, ಅದಕ್ಕೆ ಅವ್ರಿಗೆ ಕರೆದಿ ಕಿವಿ ಹಿಂಡುವಂಥ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ಅದರಲ್ಲಿ ತಪ್ಪೆಸಗಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಈಗ ಅಲ್ಲಿ ಸಿ ಎಂ ಅವರಲ್ಲಿ ವಿಧಾನಸಭಾ ಮೆಟ್ಲಿಗಷ್ಟೇ ಸಂಬಂಧ ಇದ್ರನ, ವಿಧಾನಸಭಾ ಹೊರಗಡೆ ಸಿ ಎಂ ಇಲ್ವಾ ಅವರು ಅದರ ಕೋಆರ್ಡಿನೇಷನ್ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯೆ ಅದಕ್ಕೆ ಒಬ್ಬರು ಫ್ಲಾಗ್ ಹಿಡಿತಾರೆ, ಒಬ್ಬರು ಕಪ್ ಹಿಡಿತಾರೆ. ಅವರಿಬ್ಬರು ಬಂದ ಕಾಂಪಿಟೇಷನ್ ಆಗಿ ಈ ಸ್ಥಿತಿಗೆ ಬಂದ ರಾಜ್ಯದ 11 ಜನ ಮೃತಪಟ್ಟರು. ಅವರು ಪಾಪ ನಿಸ್ಸಹಾಯಕರಾಗಿದ್ದಾರೆ ಗೃಹ ಮಂತ್ರಿಯವರು. ಅವರು ಇವರಿಬ್ಬರ ನಡು ಪಾಪ ಅವ್ರು ಪರೇಶಾನರ ಅಂತ ಹೇಳ್ಬೋದು. ಕಪ್ಪು ಇಡೀ ರಾಜ್ಯಕ್ಕೆ ಕಪ್ಪು ಚುಕ್ಕೆ ಸರ್ ಇದು. 11 ಜನ ಮೃತಪಟ್ಟರು ಅಂತಂದ್ರೆ ಪಾಪ ಅಭಿಮಾನಿಗಳು ಯಾವ ಥರ ಒಬ್ಬ ಲೀಡರಿಗೆ ನೋಡ್ಲಿಕ್ಕೆ ಕಾರ್ಯಕರ್ತರು ಜನರು ನೋಡ್ಲಿಕ್ಕೆ ಬರ್ತಾರೆ, ಯಾವ ಥರ ಕ್ರಿಕೆಟ್ ಪಟುಗಳಿಗೆ ಅಭಿಮಾನಿ ನೋಡ್ಲಿಕ್ಕೆ ಬರ್ತಾರೆ, ಯಾವ ಫಿಲಿಮ್ ಸ್ಟಾರ್ಗಳಿಗೆ ಪ್ರೇಕ್ಷಕರು ನೋಡಕ್ಕೆ ಬರ್ತಾರೆ, ಅದೇ ಥರ ಅಲ್ಲಾಗಿದ್ದು. ಕ್ರಿಕೆಟ್ ಅಭಿಮಾನಿ ನೋಡ್ಲಿಕ್ಕೆ ಬಂದಿರು. ವ್ಯವಸ್ಥೆ ಇಲ್ಲೇನಿಲ್ಲ, ಯಾಕಂದ್ರೆ ಇಶ್ಯೂ ಡೈವರ್ಟ್ ಆಗ್ತದೆ. ನಾನು ಮಾತಾಡ್ಬಿಡ ತಾವು ಕೇಳಿದ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಇದು ಪ್ರಮುಖವಾದ ವಿಷಯ ಇದೆ ಈಗ ರಾಜ್ಯದಲ್ಲಿ. ಒಬ್ಬ ಕ್ರಿಕೆಟ್ ಸ್ಟಾರಿಗೆ ನೋಡ್ಲಿಕ್ಕೆ ಬಂದಂಥ ಪಾಪ ಅವ್ರಿಗೆ ಏನು ಆಸೆ ಇರುತ್ತೆ. ಅವತ್ತ DCM CM ಅವರ ರಿಸಿಗ್ನೇಷನ್ ನಮ್ಮ ವಿರೋಧ ಪಕ್ಷ ನಾಯಕರು ಕೇಳಿದ್ದಾರೆ. ಮತ್ತು ನಮ್ಮ ಒಂದಿನದ 11 ಕುಟುಂಬಗಳು ನಮ್ಮ ಎಲ್ಲ 1 ತಿಂಗಳ ಸಂಬಳವನ್ನು ಕೂಡ ಕೊಡ್ತೀನಂತ ನಮ್ಮ ಆರ್ ಅಶೋಕ್ಜಿಯವರು ಆ ವೇದಿಕೆ ಮೇಲೆ ಹೇಳಿದ್ದಾರೆ. ನಮ್ಮೆಲ್ಲ ಸಲಹೆ ಕೇಳಿದ್ರೆ ಕ್ರಿಕೆಟ್ ಆಯೋಜನೆ ಮಾಡ್ತೀವಿ ಯಾರೋ ನಮ್ಮ ಅಪೋಸಿಷನ್ ಲೀಡರ್ ಕೇಳಿದಾರೆ. ಅವರು ಸಲಹೆ ಕೊಡ್ಲಿಕ್ಕಲ್ಲ, ಸಲಹೆ ಕೂಡ ನಮ್ದು ವಿಧಾನಸಭೆಯಲ್ಲಿ ಕೊಡ್ತಾರೆ ಎಲ್ಲ ಶಾಸಕರು. ಅಧಿಕಾರ ಕೊಟ್ಟಿದೆಯಲ್ಲ, ಅಧಿಕಾರ ನಡೆಸೋಂಥ ಯೋಗ್ಯತೆ ನಿಮ್ಮ ಹತ್ರ ಇಲ್ಲ. ಶಕ್ತಿ ಕೇಂದ್ರ ಬೂತ್ ಮಟ್ಟದಲ್ಲಿ ಕೂಡ ಹೀಗೆ ಹಂತ ಹಂತವಾಗಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಮಂಡಲ್ ಮಟ್ಟದಲ್ಲಿ ಸಂಕಲ್ಪ ಸಭೆ ನಮ್ಮ ವಿಚಾರ ಪರಿವಾರ ಕಾರ್ಯಕರ್ತರು ಈ ಅಭಿವೃದ್ಧಿ ಪರ ಚಿಂತನೆ, ವಿಕಸಿತ ಭಾರತದ ಅಭಿವೃದ್ಧಿ ಚಿಂತನೆಯನ್ನು ನಾವು ಸಂಕಲ್ಪ ಮಾಡಿಕೊಂಡು ನಾವು ಮುಂದೆ ಕೂಡ ಈ ದೇಶದ ವಿಕಾಸಕ್ಕಾಗಿ ನಾವು ಕಂಕಣಬದ್ಧರಾಗಿರ್ತೀವಿ ಅನ್ನೋಂಥ ಒಂದು ಸಂಕಲ್ಪ ಸಭೆ ಮತ್ತು ಅವರಿಗೆ ಈ ಸಂಕಲ್ಪ ಪ್ರಮಾಣ ಪತ್ರವನ್ನು ಕೂಡ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಮಂಡಲ್ ಮಟ್ಟದಲ್ಲಿ ಹಮ್ಮಿಕೊಂಡಿದ್ವಿ. ಇದು ಜೂನ್ 12ರಿಂದ 14ರವರೆಗೆ. ಮತ್ತು ಶಕ್ತಿ ಕೇಂದ್ರಗಳಲ್ಲಿ ವಿಶೇಷವಾದಂಥ ಸಭೆಗಳನ್ನು ಅಂದರೆ ತಳಮಟ್ಟಕ್ಕೂ ಕೂಡ ನಾವು ತೆಗೆದುಕೊಂಡು ಹೋಗಿ ಜನಸಾಮಾನ್ಯರಿಗೆ ಮುಟ್ಟುವಂಥ ಒಂದು ವಿಶೇಷವಾದಂಥ ಆಯುಷ್ಮಾನ್ ಭಾರತ ನೋಂದಣಿ ಕಾರ್ಯಕ್ರಮ. ಇದರಲ್ಲಿ 70+ ಆದಂಥ ಹಿರಿಯ ನಾಗರಿಕರನ್ನು ಬಿಟ್ಟು ಬಿಡಲಾರ್ದಂಗೆ 100% ಈಗಾಗಲೇ ಕಾರ್ಯತತ್ಪರರಾಗಿದ್ದಾರೆ. 100% ಈ 70+ ಇದ್ದಂಥ ಹಿರಿಯ ನಾಗರಿಕರನ್ನು ಇದರಲ್ಲಿ ನೋಂದಣಿ ಮಾಡಿಸುವಂಥ ಕಾರ್ಯಕ್ರಮ. ಇದ್ರ ಜೊತೆ ಜೂನ್ 17ರಿಂದ 20ರವರೆಗೆ ಯೋಗ ಪ್ರಶಿಕ್ಷಣ ಮತ್ತು ಅದರ ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನು, 21 ಜೂನ್ ವಿಶ್ವ ಯೋಗ ದಿನಾಚರಣೆಯನ್ನು ನಾವು ಭಾಳ ಅಭೂತಪೂರ್ವವಾಗಿ ಆಚರಣೆಯನ್ನು ಇಡೀ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಕೂಡ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಮಟ್ಟದಲ್ಲಿ ಇವತ್ತು ಮಂಡಲ್ ಮಟ್ಟದಲ್ಲಿ ಕೂಡ ಯೋಗ ದಿನಾಚರಣೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಅದರ ಬಗ್ಗೆಯೂ ಕೂಡ ನಮ್ಮ ಎಲ್ಲ ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ರಾಜ್ಯದ ನಾಯಕರು ಬಂದು ಒಂದು ಕಾರ್ಯಕ್ರಮವನ್ನು ಮಾಡೋರಿದ್ದಾರೆ. ಈ ಒಂದು ನಮ್ಮ ಮೋದಿ at 11 ಈ ಕಾರ್ಯಕ್ರಮದ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅದು ಕ್ವಿಜ್ ಕಾಂಪಿಟೇಷನ್, ಮೋದಿ ಆ್ಯಪ್ನಲ್ಲಿ ಕ್ವಿಜ್ ಕಾಂಪಿಟೇಷನ್ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಮಾಡಬೇಕು. ಅದರ ಜೊತೆಯಲ್ಲಿ ನರೇಂದ್ರ ಮೋದಿಯವರು ಈ ಒಂದು ಬಜೆಟ್ನಲ್ಲಿ 70 ವರ್ಷ ಮೇಲ್ಪಟ್ಟವರಿಗೇನು ಆಯುಷ್ಮಾನ್ ಭಾರತ ಯೋಜನೆ ಅನ್ನು ಜಾರಿ ಮಾಡಿದ್ದಾರೆ. ಅವ್ರು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕಮ್ಯುನಿಟಿ, ಅವ್ರ ಇನ್ಕಮ್ ಎಲ್ಲ ಬಿಟ್ಟು ಅವರು APL ಇರ್ಬೋದು, BPL ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಹಿಂದೆ ಯಡಿಯೂರಪ್ಪನವ್ರು ಮಾಡಿದ್ದರು. ಅವ್ರು ಹೇಳ್ತಾ ಇದ್ರು, ಅವ್ರು ಮಾಡುವಾಗ ಯಾರ್ದಾದ್ರೂ ಮನೆಯಲ್ಲಿ ಅಣ್ಣ ತಮ್ಮ ಬೇರೆ ಆಗುವಾಗ ಮೊದಲು ಜಗಳ ಆಡ್ತಾ ಇದ್ರು ಅಂತ. ಪ್ರಸ್ತುತ ಕರ್ನಾಟಕದ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ, ಜನಪರ, ಜೀವಪರ ಚಿಂತನೆಯುಳ್ಳ ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಪ್ರಿಯಾಂಕಾ ಖರ್ಗೆ ಅವರು ಮನುವಾದಿ, BJP, RSS, ಕೋಮುವಾದಿ ಸಂಘ ಪರಿವಾರವನ್ನು ವಿಧಾನಸೌಧದ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಇದುವರೆಗೆ ಪ್ರಿಯಾಂಕಾ ಖರ್ಗೆ ಅವರು ಸಾರ್ವಜನಿಕವಾಗಿ ಕೇಳಿರುವ ಸಂವಿಧಾನಬದ್ಧವಾದ ಸೈದ್ಧಾಂತಿಕ ಪ್ರಶ್ನೆಗಳಿಗೆ ಉತ್ತರ
ಉತ್ತರ ನೀಡುವ ನೈತಿಕ ಸಾಮರ್ಥ್ಯವಿಲ್ಲದ ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ. ಪ್ರಿಯಾಂಕಾ ಖರ್ಗೆ ಅವರ ಹೆಸರಿಗೆ, ವ್ಯಕ್ತಿತ್ವಕ್ಕೆ, ಕುಟುಂಬಕ್ಕೆ ಧಕ್ಕೆ ತರುವ ಸಮುದಾಯ ಹಾಗೂ ಸಮಾಜಕ್ಕೆ ತಪ್ಪು ಕಲ್ಪನೆಯನ್ನ ನೀಡುತ್ತಿರುವ ಮನುವಾದಿ ಛಲವಾದಿ ನಾರಾಯಣಸ್ವಾಮಿ ಮತ್ತು ಎಸ್ ರವಿಕುಮಾರ್ ಹಾಗೂ ಬಿಜೆಪಿ RSS ನಡೆಯನ್ನ ಖಂಡಿಸಿ ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನ ಶಹಗಂಜ್ನಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧೆ ಅವರು ಮಾತನಾಡುತ್ತಾ, ಪ್ರಿಯಾಂಕಾ ಖರ್ಗೆ ಅವರ ದಿಟ್ಟತೆನ್ನದೆದುರು ಸೋತು ಸುಣ್ಣವಾಗಿ ಮಂಡಿಯೂರಿ ಕೇಳುತ್ತಿರುವ ಮನುವಾದಿಗಳು ತಮ್ಮ ಸೋಲನ್ನ ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿಜೆಪಿ RSS ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನ ಅಡವಿಟ್ಟು ಮಾನಸಿಕ ಗುಲಾಮಗಾರಿಕೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯ ವಂಚಕ ಛಲವಾದಿ ಅಲ್ಲ ಮನುವಾದಿ ನಾರಾಯಣಸ್ವಾಮಿ ಎಂಬ ನೀಚನ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡಿಸುತ್ತಿದೆ. ಇದನ್ನು ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಸಮುದಾಯವು ಎಂದಿಗೂ ಕ್ಷಮಿಸುವುದಿಲ್ಲ. ಮನುವಾದಿಗಳ ಮನೆಹಾಳ ನೀಚ ಪ್ರವೃತ್ತಿಯನ್ನು ಖಂಡಿಸುತ್ತದೆ. ಸದನದಲ್ಲಿ ನಾಡಿನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ, ಸಾಮುದಾಯಿಕ ಸಮಸ್ಯೆಗಳು ಹಾಗೂ ದಲಿತರ ಮೇಲಿನ ದೌರ್ಜನ್ಯಗಳ ಬಗೆಗೆ ಗಂಭೀರವಾಗಿ ಚರ್ಚಿಸಿದ ಚರ್ಚೆಯಲ್ಲಿ ಪಾಲ್ಗೊಳ್ಳದ ಮನುವಾದಿ ನಾರಾಯಣಸ್ವಾಮಿ ಬಿಜೆಪಿ RSSನ ಎಂಜಲಿಗೆ ಆಸೆಪಟ್ಟು ಅಸಂವಿಧಾನಾತ್ಮಕವಾಗಿ ವರ್ತಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಘನ ಉದ್ದೇಶವೂ ಇಲ್ಲದೆ ಸಣ್ಣಪುಟ್ಟ ನೆಪ ಇಟ್ಟುಕೊಂಡು ಕಲಬುರಗಿಗೆ ಬಂದು ಖರ್ಗೆ ಅವರನ್ನು ನಿಂದಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಖರ್ಗೆ ಕುಟುಂಬದ ವಿರುದ್ಧ ಸುಳ್ಳು ಆಪಾದನೆ ಹೊರಿಸುವ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶವನ್ನ ನೀಡುತ್ತಾ ಕಲ್ಯಾಣ ಭಾಗದ ಜನರಲ್ಲಿ ಸಮುದಾಯಗಳಲ್ಲಿ ವಿಷಬಿತ್ತಿ ಸಾಮರಸ್ಯವನ್ನ ಹಾಳು ಮಾಡುತ್ತಿದ್ದಾರೆ. ಇವರ ಈ ಸಮಾಜಘಾತುಕವನ್ನ ತೀವ್ರವಾಗಿ ವಿರೋಧಿಸುತ್ತೇವೆ. ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರನ್ನ ನಾಯಿಗೆ ಹೋಲಿಕೆ ಮಾಡಿ ಸಾರ್ವಜನಿಕವಾಗಿ ಖರ್ಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವ ಮನುವಾದಿ ನಾರಾಯಣಸ್ವಾಮಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲು ಸಮುದಾಯವು ಚಿಂತಿಸುತ್ತಿದೆ. ವಿರೋಧ ಪಕ್ಷದ ನಾಯಕರೆನ್ನಿಸಿಕೊಂಡಿರುವ ಮನುವಾದಿ ನಾರಾಯಣಸ್ವಾಮಿ ಸಂವಿಧಾನಬದ್ಧ ಹುದ್ದೆಗೆ ಚ್ಯುತಿ ತರುವ ರೀತಿಯಲ್ಲಿ ನಡೆದುಕೊಳ್ಳುವುದು ಆ ಹುದ್ದೆಯ ಘನತೆಗೆ ಧಕ್ಕೆ ತಂದಿರುವ ಕಾರಣ ವಿಧಾನ ಪರಿಷತ್ ಸದಸ್ಯತ್ವದಿಂದ ಹಾಗೂ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಅವರನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ನಾಗರಿಕ ಹೋರಾಟ ಸಮಿತಿ ಒತ್ತಾಯಿಸುತ್ತದೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಡೆದ ಪ್ರತಿಭಟನೆ ರ್ಯಾಲಿ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಇವರು ಪಾಕಿಸ್ತಾನದಿಂದ ಬಂದರಂತೆ ಕಾಣುತ್ತಿದೆ ಎಂದು ಅಗೌರವದಿಂದ ಸಂವಿಧಾನ ಪದವನ್ನ ಬಳಸಿ ಜನರ ಹಾಗೂ IAS ಅಧಿಕಾರಿಗಳ ಕಂಗೆಣ್ಣಿಗೆ ಗುರಿಯಾಗಿರುವ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸುಚೇತಕ ಎನ್ ರವಿಕುಮಾರ್ ಹೇಳಿಕೆಯನ್ನ ನಾಗರಿಕ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಒಳ್ಳೆ ಆಡಳಿತಗಾರರಾದ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರುಣಂ ವಿರುದ್ಧ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ. ಹೇಳಿಕೆ ನೀಡಿದ ಪ್ರಕರಣದಲ್ಲಿ ಕ್ಷಮೆ ಯಾಚುವಂತೆ ಹೈಕೋರ್ಟ್ ತಾಕೀತು ಮಾಡಿದೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತಹ ನಡವಳಿಕೆ ಸರಿಯಲ್ಲ. ಈ ಕೂಡಲೇ ಇವರನ್ನ MLC ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ನಾಗರಿಕ ಹೋರಾಟ ಸಮಿತಿ ಒತ್ತಾಯಿಸಿದೆ. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೋಧೆ, ಜಿಲ್ಲಾ ಸಂಚಾಲಕರು ಅರುಣ್ ಪಟೇಲ್, ಜಿಲ್ಲಾ ಸಂಚಾಲಕರು ರಾಜ್ಕುಮಾರ್ ವಾಗ್ಮಾರೆ, ದಲಿತ ಕಲಾ ಮಂಡಳಿ ಜಿಲ್ಲಾ ಸಂಚಾಲಕರು ಶಿವರಾಜ್ ಪಡ್ಪಳ್ಳಿ, ಜಿಲ್ಲಾ ಸಂಚಾಲಕರು ಅಶೋಕ್ ಗಾಯಕ್ವಾಡ್, ರಮೇಶ್ ಉಮಾಪುರೆ, ವಾಮನ್ ಮೈಸಲ್ಗೆ, ರಮೇಶ್ ಬೆಲ್ದಾರ್, ಸತೀಶ್ ರತ್ನಾಕರ್, ಝರೆಪ್ಪ ವರ್ಮಾ, ಗೋವಿಂದರಾವ್, ಶಿರೋಮಣಿ ಹಲ್ಗೆ, ರಾಹುಲ್ ಹಾಲಿಪುರ್ಕ, ವಿನೋದ್ ಬಂದಿಕೆ, ವಿಜಯ್ ಕುಮಾರ್ ಬಾವಿಕಟ್ಟೆ, ವಿಠಲ್ದಾಸ್ ಪ್ಯಾಗೆ, ಪಂಡಿತ್ ರಾವ್ ಚಿದ್ರಿ, ಅಬ್ದುಲ್ ಮನ್ನಾನ್ ಸೇಠ್, ಬಾಬು ಟೈಗರ್, ಮಹೇಶ್ ಗೋರ್ನಾಳ್ಕರ್, ವಿನಯ್ ಮಾಳ್ಗೆ, ಮಲ್ಲಿಕಾರ್ಜುನ್ ಮಹೇಂದ್ರ ಕುಮಾರ್, ದಶರಥ್ ಗುರು, ಅಶೋಕ್ ಗಾಯಕ್ವಾಡ್, ಸುರೇಶ್ ಮೋರೆ, ಅಬಿಕಾಳೆ, ಶ್ರೀಧರ್ ಸೋಮನೂರೆ, ಗೌತಮ್ ಉತ್ತಂಗಿಕರ್, ರಾಹುಲ್ ಹಾಲಿಪುರ್ಗಿಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. जिंदाबाद जिंदाबाद विधान विरोधी नरेंद्र मोदी के
ಸ್ವಾಮಿಗೆ ಹೇಳಿದಿದ್ದಾರೆ. ಆರ್ಎಸ್ಎಸ್ನ ಚಡ್ಡಿ ಹೊತ್ತ ಚಲುವಾಗಿ ನಾರಾಯಣ ಸ್ವಾಮಿಗೆ ಹೇಳಿದಿದ್ದಾರೆ. ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಇಲ್ಲ ಸಲ್ಲದ ಅಪಮಾನಜನಕ ಮಾತುಗಳನ್ನು ಆಡಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಹಾಗೂ ಕಲಬುರಗಿ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಫೌಜಿಯಾ ತರನ್ನುಮ್ ಅವರ ವಿರುದ್ಧ ಮಾತಾಡಿರ್ತಕ್ಕಂಥ ಎನ್ ರವಿಕುಮಾರ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಂವಿಧಾನದಲ್ಲಿ ನಿಮಗೆ ಸರ್ಕಾರಗಳನ್ನು, ಸರ್ಕಾರದ ಯೋಜನೆಗಳನ್ನು, ಅವರ ಪಾಲಿಸಿಗಳನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ, ಆದರೆ ಮಾತಾಡುವ ಹಕ್ಕಿದೆ ಅಂತ ಹೇಳಿ ನೀವು ಶೋಷಿತರ ಒಂದು ನಾಯಕರಾಗಿ ಶೋಷಿತರ ಬದುಕಿನಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಪ್ರಬುದ್ಧ ಮಂತ್ರಿಗಳಾಗಿ ಉತ್ತಮ ಯೋಜನೆಗಳನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರಿಗಾಗಿ ಕೆಲಸ ಮಾಡುವುದನ್ನು ಸಹಿಸಲಾಗದೆ RSS ಮತ್ತು BJP ನಮ್ಮದೇ ಜಾತಿಯವರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನು ಛೂ ಬಿಟ್ಟು ಇಂಥ ದೊಡ್ಡ ಹುದ್ದೆಯಲ್ಲಿರುವವರನ್ನು ನಾಯಿ ಅಂತ, ಮತ್ತು ಜಿಲ್ಲಾಧಿಕಾರಿ ಅಂತಂದರೆ ಈ ದೇಶದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ, ಅವರನ್ನು ಪಾಕಿಸ್ತಾನದಂದೇ ಬಂದವರಂತೆ ಕಾಣ್ತಾರೆ ಅಂತ ಹೇಳುವುದರ ಮುಖಾಂತರ ಅಧಿಕಾರದಲ್ಲಿ ಇದ್ದು ಬಡವರ ಪರವಾಗಿ ಕೆಲಸ ಮಾಡುವವರ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸಬೇಕಂತಕ್ಕಂಥ ಒಂದು ದುರುದ್ದೇಶದಿಂದ RSS ಮತ್ತು BJP ಇಂಥ ಜನರನ್ನು ಮುಂದೆ ಬಿಟ್ಟು ನಮ್ಮಲ್ಲಿ ಜಗಳವನ್ನು ಹಚ್ಚಿ ಅದು ತನ್ನ ಒಂದು ಅಜೆಂಡಾವನ್ನು ಮುಂದೆ ತರೋದಕ್ಕೆ ಕೆಲಸ ಮಾಡ್ತಾ ಇದೆ. ಇದು ನಮಗೆ ಅರ್ಥ ಆಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ಈ ಒಂದು BJP ಮತ್ತು RSSನನ್ನು ಮತ್ತು ಈ ಇಬ್ಬರು ಜನರನ್ನು ಎಚ್ಚರಿಕೆ ಕೊಡೋದಿಷ್ಟೇ. ನೋಡಿ, ಯಾರು ಸಮಾಜ ವಿರೋಧಿ, ಸಂವಿಧಾನ ವಿರೋಧಿ, ಬಾಬಾ ಸಾಹೇಬ್ರು ವಿರೋಧಿಯಾಗಿ ಕೆಲಸ ಮಾಡ್ತಿರೋ ಅವರಿಗೆ ಎಂದೂ ಒಳ್ಳೆ ಭವಿಷ್ಯ ಇಲ್ಲ ಅಂತ ಸಾವಿರಾರು ಉದಾಹರಣೆಗಳನ್ನು ನಾವು ನಮ್ಮ ಕಣ್ಮುಂದೆ ನೋಡ್ತೇವೆ. ಅದಕ್ಕಾಗಿ ಇವತ್ತು ಇದು ಕೇವಲ ಒಂದು ಸಾಂಕೇತಿಕ ಧರಣಿಯಾಗಿದೆ, ನಿಮಗೆ ಎಚ್ಚರಿಕೆ ಕೊಡೋದಕ್ಕಾಗಿ. ಒಂದು ವೇಳೆ ನೀವು ನಿಮ್ಮ ದಾರಿಯನ್ನು ತಿದ್ದುಕೊಳ್ಳದೆ ಹೋದರೆ ಸಮಾಜ ಒಗ್ಗಟ್ಟಾಗಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ. ರಾಜಕಾರಣಿಗಳಾಗಿದ್ದೀರಿ, ರಾಜಕಾರಣಿಗಳಂತೆ ನಿಮ್ಮ ರಾಜಕಾರಣವನ್ನು ಮಾಡಿ ಪದೇ ಪದೇ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಕಲಬುರಗಿಗೆ ಬರೋದ್ರ ಮುಖಾಂತರ ಖರ್ಗೆ ಅಂದರೆ ಈ ಒಂದು ಸಮಾಜದ ಸ್ವಾಭಿಮಾನ, ಈ ಒಂದು ಸಮಾಜದ ಗೌರವ, ಅವರಿಗೆ ಅನ್ಯಾಯ, ಅವರಿಗೆ ಅಪಮಾನ ಅಂದರೆ ಇಡೀ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಅನ್ಯಾಯ. ಹಾಗಾಗಿ ಈ ಸಮಾಜ ಇನ್ನು ಮುಂದೆ ಇಂಥ ಒಂದು ಕೆಲಸಗಳು ಮಾಡುವವರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ನಮ್ಮ ಬೌದ್ಧಯವರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆ ಮುಖಾಂತರ ಇವತ್ತು ಚಲುವಾದಿ ನಾರಾಯಣ ಸ್ವಾಮಿ ಅವಕ್ಕಿಂತ ಅವನಿಗೆ ಮನೋವಾದಿ ನಾರಾಯಣ ಸ್ವಾಮಿ ಅನ್ಬೇಕು. ಯಾಕಂದ್ರೆ ಅವ ಮಾಡೋ ಕೆಲಸ ಒಂದು RSS ಚಡ್ಡಿಗಳು ಎತ್ಕೊಂಡು MLC ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಒಂದು ಬುಟ್ಟೆಗೆ ತೊಗೊಂಡು ಹೋದಂಥ ಮನುಷ್ಯ. ಅವನ ಕೆಲಸ ಇವತ್ತಿಗೂ ಅವ ಬಿಡ್ತಾರೆ. ಮುಂದೆ ಬರ್ತಾ ಬರ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರವ್ಯಾಪ್ತಿ ಬೆಳೆದಂಥ ಒಂದು ಖರ್ಗೆ ಅವರ ಕುಟುಂಬದ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳು ಮಾಡೋದು. ಪ್ರಧಾನಮಂತ್ರಿ ಒಬ್ಬ ಆನೆ ಇದೆ, ಅವ್ರ ಹಿಂದೆ ಅವ್ರು ಹೋಗ್ಲತ್ತಾರ, ನಾಯಿ ಹಂಗೆ ಹೋಗುತ್ತಾವ ಹಂಗಂತ ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಹೋಲಿಸಿ ಮಾತಾಡೋದು. ವರ್ಷನಾಗ 102 ದಿನ ಕಲ್ಯಾಣ ಮತ್ತು ಚಿತ್ತಾಪುರಗೆ ಉಳ್ಕೊಂಡು ಅವ್ರ ವಿರುದ್ಧ ಮಾತಾಡೋಂಥ ಕೆಲಸ ಈ ಒಂದು ಕಲ್ಯಾಣ ಕರ್ನಾಟಕದ ಏನು ಒಬ್ಬ ಧೀಮಂತ ನಾಯಕ ಅಂತ BJP ಅವ್ರಿಗೆ ಗೊತ್ತು. ಅವರಿಗೆ ಬ್ಯಾಕ್ವರ್ಡ್ ಸಮಾಜವನ್ನು ರವಿಕುಮಾರ್ಗೆ ಮತ್ತು ಇವನಿಗೆ ಎರಡೂ ಸಮಾಜ ವ್ಯಕ್ತಿಗಳಿಗೆ ಅವರು ಕಲ್ಯಾಣ ಕನ್ನಡ ಬಿಟ್ಟರು. ಯಾಕಂದ್ರೆ ಕಲ್ಯಾಣ ಕನ್ನಡದಲ್ಲಿ ದಲಿತ ಚಳವಳಿ ಭಾಳ ಗಟ್ಟಿ ಇದೆ. ದಲಿತ ಸಮಾಜ, ಹಿಂದುಳಿದ ಅಲ್ಪಸಂಖ್ಯಾತರು ಹಾಗೂ ಇತರ ಪ್ರಗತಿಪರರು ಭಾಳ ಇಲ್ಲಿ ಬೆಳೆದಾರ.
ಇಲ್ಲಿ ಏನು ಮಾಡಬೇಕು ಈಗ ಅಂತಂದು ಇಲ್ಲೇ ಬಂದು ಅವರು ಒಂದು ಠಿಕಾಣ ಹಾಕಿದ್ದಾರೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ 5 MP ಸೀಟ್ಗಳು ಇವತ್ತು ಕಾಂಗ್ರೆಸ್ ಬಂದವು. ಇದು ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಚರ್ಚೆ ಇದೆ ಇಲ್ಲಿ. ಅದಕ್ಕೆ ನಾವು ಏನಾದರೂ ಮಾಡಬೇಕು, ಇಲ್ಲಿ ಸಂಘಟನೆ RS ಕೋಮವಾದಿ ಇಲ್ಲಿ ಬೆಳೆಸಬೇಕು ಅಂತ ಇವತ್ತು ಒಂದು ನಾರಾಯಣ ಸ್ವಾಮಿಗೆ ಹಾಗೂ ರವಿಕುಮಾರ್ ಅವ್ರನ್ನ ಇಲ್ಲಿ ಎತ್ತು ಕಟ್ಟಲಕ್ಕ ಕಳಿಸ್ತಾ ಇದ್ದಾರೆ. ಅದಕ್ಕೆ ಇವರು ಬರೀ ಅವ್ರ ಕೈಗೊಂಬೆ ಒಂದು ಬಡಿಗೆ ಇದ್ದಾರೆ. ಆದರೆ ಇದ್ರ ಒಳಗೆಲ್ಲ ಹಿಂದಿದ್ದಂಥ ಏನು ಬುದ್ಧಿವಂತಿಕೆ ಇದೆ ಅದು RSS ಮತ್ತು BJP ಇದ್ದಾರೆ. ಅದಕ್ಕೆ ನಾವು ಇವತ್ತು ಏನು ಕಲ್ಯಾಣ ಕರ್ನಾಟಕದಾಗ ಭಾಳ ರಾಷ್ಟ್ರ ಮಟ್ಟದ ಬೆಳೆದಂಥ ಖರ್ಗೆ ಅವರ ಕುಟುಂಬದ ವಿರುದ್ಧ ಮಾತಾಡ್ತಿದ್ರೆ ಅದು ನಾವು ಖಂಡಿಸಿ ಬರೋಂಥ ದಿನಗಳಲ್ಲಿ ನೀವೇನು ಮುಂದೆ ಏನು ಇವತ್ತಾಗ ಭಾಳಷ್ಟು ಎಲ್ಲರೂ ನಮ್ಮ ಹಿರಿಯರು ಮಾತಾಡಿದ್ರು. ಏನು ಒಂದು ಜಿಲ್ಲಾಧಿಕಾರಿ ಒಂದು ಸಂವಿಧಾನ ಹಕ್ಕಿನ ಬಗ್ಗೆ ಸಂವಿಧಾನಿತವಂತ ಒಂದು ಹುದ್ದೆ ಮೇಲಿದ್ದಾರೆ. ಅವರಿಗೆ ಸುಪ್ರೀಂ ಕೋರ್ಟೇ ನಿಮ್ಗೆ ಚೀಮಾರಿ ಹಾಕಿಂದ ಜಿಲ್ಲಾಧಿಕಾರಿ ವಿರುದ್ಧ ಯಾವ ಕೂಡ ಮಾತಾಡ್ಬೇಕಾದ್ರೆ ಭಾಳ ಹುಷಾರಲಿ ಮಾತಾಡಬೇಕು. ಇವತ್ತು ನಿಮಗೆ ಅವರು ಪಾಕಿಸ್ತಾನ ಬಂದಾರಂತ ಹೇಳಿ ಅವ್ರ ವಿರುದ್ಧ ಮಾತಾಡಿರಿ. ಇವತ್ತು ಹೈಕೋರ್ಟ್ ಕೂಡ ನಿಮ್ಮ ಚೀಮಾರಿ ಹಾಕ್ತು. ಆದರೂ ಕೂಡ ಜಿಲ್ಲಾಧಿಕಾರಿ ನೀವು ಕ್ಷಮೆ ಕೇಳಕ್ಕೆ ಬಂದರೂ ಮೆರವಣಿಗೆ ಮಾಡ್ಕೊತ ಬಂದಿರಿ. ಅದು ನಿಮ್ಮ ಬುದ್ಧಿವಂತಿಕೆ ಗೇಟ್ ಅಂಬೋದು ಇವತ್ತು ಎಲ್ಲ ಜನಕ್ಕೆ ಗೊತ್ತಾಗ್ಯದ. ಕಲ್ಯಾಣ ಕರ್ನಾಟಕದಾಗ ಇನ್ನೊಂದು ಸರ್ತಿ ನೀವು ಬೀದರ್ಗೆ ಬಂದು ಚಲವರಾಯ ಸ್ವಾಮಿ ನಿನ್ನ ಕರೆಮಸಿ ಬೆಳೆಸೋಂಥ ಕೆಲಸ ಮಾಡ್ತೇವೆ, ನಿನಗೆ ಒಳ ಎಂಟ್ರಿ ಹಾಕೊಡ್ಲ ಅಂತ ಹೇಳಿ ಈಗಾಗಲೇ ಭಾಳ ಮಾತಾಡ್ತಾರೆ. ನಮ್ಮ AD ಸಾಹೇಬರು ಭಾಳ ನಿಂತಾರೆ. ಅದಕ್ಕೆ ನಾವು ಮೆಂಬಡಮ್ ಕೊಡಮ್ಮಿ ಅಂತ ಹೇಳಿ ಇಲ್ಲಿ ಮಾತಾಡೋಕೆ ಹಿಂದೂ ಮುಖಂಡರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರ 60ನೇ ಹುಟ್ಟುಹಬ್ಬದ ನಿಮಿತ್ತ ಇಂದು ಗೋಶಾಲೆಯಲ್ಲಿ ಗೋಪೂಜೆ ಸಲ್ಲಿಸಲಾಯಿತು. ಸುಮಾರು 100ಕ್ಕೂ ಹೆಚ್ಚು ಅವರ ಅಭಿಮಾನಿಗಳಿಂದ ಜಿಲ್ಲಾಸ್ಪತ್ರೆಯ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಲಾಯಿತು. ರಕ್ತದಾನ ಮಾಡಿದ ಅವರ ಅಭಿಮಾನಿಗಳಿಗೆ ಶಾಲು, ಸಸಿ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಇದಕ್ಕೂ ಮುಂಚೆ ಅವರು ವೃದ್ಧಾಶ್ರಮದಲ್ಲಿ ಬಟ್ಟೆ ವಿತರಣೆ ಹಾಗೂ ಕಾಣಿಕೆ ನೀಡಿ ಅವರನ್ನು ಗೌರವಿಸಲಾಯಿತು. ಹಾಗೆ ಅಂಗವಿಕಲಚೇತನ ವಿಶೇಷ ಮಕ್ಕಳಿಗೂ ಬಟ್ಟೆ ಹಾಗೂ ಕಾಣಿಕೆ ನೀಡಿ ಸಿಹಿ ಹಂಚಿ ಅವರ ಅಭಿಮಾನಿಗಳು ಸೋಮಶೇಖರ್ ಪಾಟೀಲ್ ಅವರ 60ನೇ ಹುಟ್ಟುಹಬ್ಬ ಆಚರಿಸಲಾಯಿತು. ಕಪಿಲ್ ಹೂಗಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾಧ್ಯಮದ ಜೊತೆ ಮಾತನಾಡುತ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರು ಅವರಿಗೆ ಆಯು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿಯೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ, ರಕ್ತದಾನ ಸರ್ವಶ್ರೇಷ್ಠ ದಾನವಾಗಿದೆ. ಇದರಿಂದ ಅನೇಕರಿಗೆ ಜೀವದಾನ ಮಾಡಿದಂತಾಗಿದೆ. ರಕ್ತದಾನದ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಮತ್ತು ಇತರರ ಜೀವಗಳನ್ನು ರಕ್ಷಿಸಲು ತಮ್ಮ ರಕ್ತವನ್ನು ನೀಡುವ ಎಲ್ಲ ನಿಸ್ವಾರ್ಥ ಅಭಿಮಾನಿಗಳು ಅವರ ಸ್ವ ಇಚ್ಛೆಯಿಂದ ರಕ್ತದಾನ ಮಾಡಿ ಅನೇಕ ಬಡ ಜನರ ಜೀವ ಉಳಿಸಿದ್ದಾರೆ. ಅದಕ್ಕಾಗಿ ಅವರ ಶ್ರೇಷ್ಠ ಸೇವೆಗೆ ಎಷ್ಟು ಋಣ ತೀರಿಸಿದ್ದರೂ ಸಾಲದು ಎಂದರು. ಈ ಸಂದರ್ಭದಲ್ಲಿ ಕಪಿಲ್ ಹೂಗಾರ್, ಡಾಕ್ಟರ್ ವೀರೇಂದ್ರ ಪಾಟೀಲ್, ಪ್ರೇಮ್ ಕುಮಾರ್, ಡಾಕ್ಟರ್ ಮನೋಜ್ ಕುಮಾರ್, ರಾಹುಲ್ ಕುಲಕರ್ಣಿ, ವಿಕ್ರಮ್ ಮುದ್ದಾ, ಸಂಜು ಕುಮಾರ್ ಹೂಗಾರ್, ದತ್ತು ದಾಚಿಪಳ್ಳಿ, ಅಮರ್ ಗಾದ್ಗಿ, ಲೋಕೇಶ್ ಸೇರಿದಂತೆ ಅನೇಕರು ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸರಿ ಕಡೆ ಕಡೆ ಆಯ್ತಾಯ್ತು. ಮನೋಜ್ ಮೇಡಮ್ ಹೋರಿ ಥೋಡೆ ಹಿಂದಿನ ಸರ್
ಮದ್ಯಾಗ ಶೂಟಿಂಗ್ ಮಾಡಿ ಮಾಡ್ತಾರೆ ಮನೆ ಗೌಡ್ರೆ ಆ ಕಡೆ ಬರ್ತಾರೆ ಕಪಿಲ್ ಸರ್ ಥೋಡೆ ಆ ಕಡೆ ಮೇಲೆ ನಿಮ್ಮ ಪ್ರೊಸೀಜರ್ ಮಾಡ್ರಿ ಮತ್ತೆ ಫೋಟೋ ಚಕ್ಕರ್ದಾಗ ಇದು ಹಾಂ ಕಪಿಲ್ ಸರ್ ಕೈ ಜರಾ ಪ್ರಶಾಂತ ಇನ್ನೊಂದು ಕಪಿಲ್ ಸರ್ ಈಗ ನೋಡಿ ಬಲ್ಬಲ್ ನಿಂದ್ರಿ ಕಾಲೇಜಾಗ ಹಚ್ಚರಿದು ಬಲ್ಬಚ್ಚಿಗೆ ಪೂಜೆದು ಪಸಿಲಾನೆ ಮಹಾರಾಜ್ರೆ ಮುಂದೆ ಬರ್ರಿ ರೈಟ್ ಇವತ್ತಿನ ದಿವಸ 10 ಜೂನು ಇವತ್ತು ನಂದು ಹುಟ್ಟು ಹಬ್ಬ ನಿಮಿತ್ತ ನನ್ನ ತಮ್ಮಂದಿರು ಆದ ನನ್ನ ಎಲ್ಲ ಮಿತ್ರ ಬಾಂಧವದವರು ಇವತ್ತೊಂದು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ. ಸುಮಾರು ಇದು 10:15ರಿಂದ ಚಾಲು ಆಗಿದೆ. ಇನ್ನೂ ಹುಡುಗರು ಬರ್ತಾನೆ ಇದ್ದಾರೆ, ಬ್ಲಡ್ ಡೊನೇಟ್ ಮಾಡ್ತಾನೆ ಇದ್ದಾರೆ. ಎಲ್ಲಕ್ಕಿಂತ ದೊಡ್ಡ ದಾನ ಅಂದ್ರೆ ರಕ್ತದಾನ ಅಂತ. ರಕ್ತದಾನ ಇದು ಎಲ್ಲೆಲ್ಲಿ ಯಾರಿಗೆ ಹೋಗಿ ಮುಟ್ತದೆ ಅನ್ನೋದು ಗೊತ್ತಿರಲ್ಲ, ನಿಸ್ವಾರ್ಥದಿಂದ ಎಲ್ಲರೂ ಡೊನೇಟ್ ಮಾಡ್ಲತ್ತಾರ. ದೇವರು ಈಗ ನನ್ನ ಜೊತೆಗೆ ಎಲ್ಲರೂ ನನ್ನ ಬಳಗ ಅದಾರ, ನನ್ನ ಅಭಿಮಾನಿ ಬಳಗ ಅನ್ನೋದಕ್ಕಿಂತ ನನ್ನ ತಮ್ಮದೇರೇ ಅದಾರ ಎಲ್ಲರೂ. ಅವ್ರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ಮತ್ತು ಇದಕ್ಕೆ ಎಲ್ಲರೂ ಯಾರು ಕಾರಣಭೂತರಾರ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಮುಂದೆ ಬರೋಂಥ ದಿನದಲ್ಲಿ ನಾವು ಜನ್ಮದಿನ ಅಲ್ಲಿ ಇಲ್ಲಿ ಮಾಡೋದಕ್ಕಿಂತ ಬ್ಲಡ್ ಡೊನೇಟ್ ಮಾಡೋದು ಉತ್ತಮ ಅಂತ ಅನ್ನಿಸ್ತದೆ. ಇದರಿಂದ ಎಲ್ಲರಿಗೂ ಒಂದು ಎಲ್ಲಕ್ಕಿಂತ ಶಾರ್ಟೇಜ್ ಅಂದ್ರೆ ರಕ್ತನೇ ಬೀಳ್ತದೆ. ಭಾಳ ಮಂದಿ ದೊಡ್ಡ ಮಾತಾಡ್ತಾರೆ, ಅದ್ರ ರಕ್ತ ಕೊಡುವಂತಂದ್ರೆ ಮತ್ತೆ ಅಲ್ಲಿ ಗೇಟಿನಿಂದ ಹೊರಗೆ ಹೋಗ್ತಾರೆ. ಆದರೆ ಇವತ್ತು ಬಂದು ಇವರೆಲ್ಲ ಏನು ರಕ್ತದಾನ ಮಾಡಿರಿಗೆ ಅವರಿಗೆ ಎಷ್ಟು ಶತಕೋಟಿ ನಮಸ್ಕಾರ ಅಂತ ಹೇಳ್ತೀನಿ. ನಾನು ಅದಕ್ಕೆ ಹೆಚ್ಚಿನ ನನ್ನ ಬಳಿ ಏನು ಶಬ್ದ ಇಲ್ಲ. ಅದಕ್ಕೆ ಎಲ್ಲರಿಗೂ ಒಂದು ದೊಡ್ಡ ಧನ್ಯವಾದ ಹೇಳಿ ನಾನು 2 ಮಾತಿಗೆ ಮುಗಿಸ್ತೀನಿ. ಧನ್ಯವಾದ. आज सोमशेखर पाटिल गादगी जी का जन्मदिन है। उसके उपलक्ष्य में हम लोग ब्लड कैंप किए हैं। सुबह 10 बजे, सुबह 9 बजे हम लोग गौशाला गए, बाद में 10:30 बजे ब्लड कैंप का अरेंजमेंट किए। अभी हम ब्लड कैंप में है, बाद में हम लोग ओल्ड एज होम जा रहे हैं। उसके बाद अपना अंगविकलर वो वहाँ पर जा रहे हैं। उसके बाद शाम में 7 बजे उनका बर्थडे मनाया जा रहा है गांधीगंज बसवेश्वर मंदिर में। सभी बीदर के लोगों को मेरा रिक्वेस्ट है, सब लोग आके बर्थडे को आइए सब लोग। आज कम से कम 40-45 लोग अब तक ब्लड डोनेट किए। अभी आने वाले आ रहे, देने वाले दे रहे हैं। हमारा इरादा है 70 से 75 डोनर्स ब्लड डोनेट करने वाले हैं। ಬೀದರ್ ನಗರದ ಮಂಗಲ್ಪೇಟ್ ಬಳಿ ಇರುವ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ನೂತನ ಜಿಲ್ಲಾ ಮೇಲ್ವಿಚಾರಕರಾಗಿ ಹಿರಿಯ ಪಾಸ್ಟರ್ ಡಿಸೋಜಾ ಥಾಮಸ್ ನೇಮಕ ಆಗಿದ್ದಾರೆ. ರವಿವಾರ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬೆಂಗಳೂರಿನ ಧರ್ಮಾಧ್ಯಕ್ಷರಾದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವದ್ ಅವರ ಮಾರ್ಗದರ್ಶನದಲ್ಲಿ ಹಿರಿಯ ಪಾಸ್ಟರ್ ಆದ ಡಿಸೋಜಾ ಥಾಮಸ್ ಅವರು ದೇವರ ಸಂದೇಶವನ್ನು ಸಾರಿದರು. ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಸುಖ ಶಾಂತಿ ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬಿಆರ್ಸಿ ಲೀಡರ್ ಎಚ್.ಎಸ್. ಮಾರ್ಟಿನ್, ಬಿಆರ್ಸಿ ಕ್ಯಾಬಿನೆಟ್ ಮೆಂಬರ್ ಜೇಮ್ಸ್ ತಾರೆ, ಆರ್ಎಬಿ ಸದಸ್ಯರಾದ ಜೋಸೆಫ್ ಭಾಲ್ಕಿ, ಜನರಲ್ ಕಾನ್ಫರೆನ್ಸ್ ಮೆಂಬರ್ ರಾಜು ವಡ್ಗಾಂವ್, ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದ, ಚರ್ಚ್ ಕಮಿಟಿ ಖಜಾಂಚಿ ಜಯಪ್ರಕಾಶ್, ಜೋಸೆಫ್ ಕುಡ್ಲಿಕರ್, ಅನಿಲ್ ನಿಡೋದ, ವಿಜಯ್ ಕುಮಾರ್ ಗುಮ್ಮೆ, ರಾಜು ಕುಳಾರ್, ಅರುಣ್ ಅಣಂದೂರ್, ಇಮ್ಯಾನ್ಯುಯಲ್, ಮಂದಕ್ನಳ್ಳಿ ನಗರಸಭೆ ಸದಸ್ಯರಾದ ಸೈಮನ್ ಜೋಶ್ವಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ವಾಗ್ದಾನಗಳನ್ನು ನೆರವೇರಿಸುವ ಕರ್ತನು ರಕ್ಷಕನು ನೀನಾಗಿದೆ ಸ್ವಾಮಿ.
ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳುತ್ತೇವೆ. ನಾವೆಲ್ಲರೂ ಉಳಿದಿರುವುದು ನಿನ್ನ ಕರುಣೆ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಪ್ರತಿ ಉಪಕಾರ ನೆನೆಸಿಕೊಂಡು ಕರ್ತನೆ ನಾವು ನಿಮಗೆ ಸ್ತೋತ್ರ ಹೇಳುತ್ತೇವೆ. ಮತ್ತು ನಿಮಗೆ ನಮ್ಮಲ್ಲಿ ಯೋಗ್ಯತೆ ಇಲ್ಲ ಕರ್ತನೆ, ಆದರೆ ನಮ್ಮಲ್ಲಿ ಯೋಗ್ಯರನ್ನಾಗಿ ಮಾಡಿದೆ ಸ್ವಾಮಿ. ನಿನ್ನ ಸಾನ್ನಿಧ್ಯದಲ್ಲಿ ನಿಂತುಕೊಳ್ಳತಕ್ಕಂಥ ಸ್ವಾಮಿ, ಅದಕ್ಕಾಗಿ ನಮಗೆ ಸ್ತೋತ್ರ 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 ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಸಭೆಯ ಒಂದೊಂದು ಕುಟುಂಬಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಕರ್ತನೆ. ಅನೇಕ ಕುಟುಂಬಗಳು ಈ ಸಭೆಗೆ ಸಂಬಂಧಪಟ್ಟಂತವರಿದ್ದಾರೆ ಕರ್ತನೆ. ಸಮಯದಲ್ಲಿ ದೇವರ ವಾಕ್ಯದ ಕಾರ್ಯಕ್ರಮ ಮಾಡಲಾಗ್ತದೆ. ನಾವು ಬಂದಿರತಕ್ಕಂಥ ಪ್ರಮೋದ್ ಬಾಬೆಯವರು ಮುಂದೆ ಬಂದು ಇದು ಸಭೆಯ ಅನೇಕ ಜನರು, ಸಭೆಯ ಭಕ್ತಾದಿಗಳು ವಸ್ತು ಮಾತ್ರವಲ್ಲದೆ ವಿಜಯಕುಮಾರ್ ಪೊಲೀಸರು ಕೂಡ ಸರ್ ಅವರಿಗೆ ಜಿಲ್ಲಾಧಿಕಾರಿಯಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇಂದಿನ ದಿನದಲ್ಲಿ ಜಲ ಮೇಲ್ವಿಚಾರಕರಿಗೆ ಬರಮಾಡಿಕೊಂಡು ನಮ್ಮ ನಮ್ಮ ಬೀದರ್ ಜಿಲ್ಲೆಗೆ ನೂತನವಾಗಿ ಜಿಲ್ಲಾ ಮೇಲ್ವಿಚಾರಕರನ್ನು ಕಳಿಸಿದ್ದೀರಿ. ಡೇವಿಡ್ ಡಿಸೋಜ ಥಾಮಸಯ್ಯನವರಿಗೆ ಅದಕ್ಕಾಗಿ ತಮ್ಮರೆಲ್ಲರಿಗೂ ನಾವು ಧನ್ಯವಾದ ಸಲ್ಲಿತರಾಗಿದ್ದೇವೆ. ಅದೇ ರೀತಿ ಇವತ್ತಿನ ಈ ಆರಾಧನೆಯು ನೂತನ ಜಿಲ್ಲಾ ಮೇಲ್ವಿಚಾರಕರಾದಂಥ ಡಿಸೋಜ ಥಾಮಸಯ್ಯನವರು ಇವತ್ತು ಸಭೆ ನಡೆಸಿಕೊಟ್ಟಿದ್ದಾರೆ. ಅವರ ಪ್ರಾರ್ಥನೆಯಲ್ಲಿ, ಅವರ ಸೇವೆಯಲ್ಲಿ ಇವತ್ತಿನ ಈ ಆರಾಧನೆ ಮುಕ್ತಾಯವಾಗಿದೆ. ಎಲ್ಲವೂ ಶಾಂತಿಯ ರೀತಿಯಿಂದಾಗಿದೆ. ಅನೇಕ ಸಾವಿರಾರು ಭಕ್ತಾದಿಗಳು ಇವತ್ತು ಬಂದು ದೇವರ ವಾಕ್ಯ ಕೇಳಿದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ SP ಸಾಹೇಬರಿಗೂ, DSP ಸಾಹೇಬರಿಗೂ, ಸರ್ಕಲ್ ಸಾಹೇಬರಿಗೂ, ಇನ್ಸ್ಪೆಕ್ಟರ್ ಸಾಹೇಬರಿಗೂ, ಎಲ್ಲ ಸಿಬ್ಬಂದಿಯವರಿಗೂ ಈ ನಮ್ಮ ಸಭೆಯ ಪರವಾಗಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸೋರಾಗಿದ್ದೇವೆ. ಹಬ್ಬದ ವಾತಾವರಣ ಇದೆ. ಅನೇಕ ರೀತಿಯಿಂದ ಅಡಚಣೆಗಳು, ಅನೇಕ ಸೈತಾನ ಶೋಧನೆಗಳು ಬಂದು ಈ ಚರ್ಚಿನ ಮಧ್ಯದಲ್ಲಿ ಕುತಂತ್ರಗಳು ನಡೆಸಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಹೋಗಿದ್ದಾರೆ. ಆದರೆ ಸುಪ್ರೀಂ ಕೋರ್ಟನ್ನು ನಮಗೆ ಜಯ ಕೊಟ್ಟಿದೆ, ಒಂದು ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡಿದೆ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ದವರಿಗೆ ಧನ್ಯವಾದ ಹೇಳ್ತೇವೆ. ಅದೇ ರೀತಿಯಿಂದ ವಿಶೇಷವಾಗಿ ನಮ್ಮ ಡಾಕ್ಟರ್ ಅನಿಲ್ ಸರ್ವಂದ್ ಬಿಷಪ್ ಸಾಹೇಬರಿಗೆ ನಾವು ವಂದನೆಗಳು ಸಲ್ಲಿಸ್ತೇವೆ. ಅಲ್ಲಿದ್ದಂಥ ಪ್ರತಿಯೊಂದು ಸಿಬ್ಬಂದಿ ಅಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ಆಶೀರ್ವದಿಸಿ ರವಿ ಸಬಸ್ಟಿನ್ ಸರ್ ಆಗಲಿ, ರಮೇಶ್ ಪಾಪಯ್ಯ ಸರ್ ಆಗಲಿ, ಹಾಗೂ ಸಂಜೀವ್ ದಯಾನಂದ್ ಸರ್ ಆಗಲಿ, ಅನೇಕರು ವಿಶೇಷವಾಗಿ ಇದರಲ್ಲಿ ಜಾಸ್ತಿ ನಮ್ಮ HS ಮಾರ್ಟಿನ್ ಸಾಹೇಬರು, ನಮ್ಮ ರೀಜನಲ್ ಕಾನ್ಫರೆನ್ಸ್ ಲೀಡರ್ ಆದಂಥ ಇವರೆಲ್ಲರೂ ಮಾಡಿದಂಥ ಶ್ರಮೆ ಇವತ್ತು ನಮಗೆ ಒಳ್ಳೆ ರೀತಿಯಿಂದ ಆಶೀರ್ವಾದ ಕೊಟ್ಟಿದೆ. ನಮ್ಮನ್ನು ಒಳ್ಳೆ DS ಅನ್ನು ಇಲ್ಲಿ ಆಯ್ಕೆ ಮಾಡಿ ತಂದಿದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಪ್ರೀತಿಯ ನಮ್ಮ ಆಶೀರ್ವಾದ ಭರಿತ ನಮ್ಮ ಡಿಸೋಜ ಥಾಮಸ್ ಅವರು ಇವತ್ತು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ನೀವು ಪ್ರೀತಿಯನ್ನೇ ಹಂಚಿರಿ,
ನಿಮ್ಮಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದಿದ್ದರೆ ನಾದ ಕೊಡುವ ಕಂಚು ನಂಗೆ ಅಂತ ಹೇಳಿ ಒಂದು ಒಳ್ಳೆಯ ವಾಕ್ಯವನ್ನು ತಿಳಿಸಿದರು. ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತೇವೆ. ನಾವು ಬಂದಂಥ ಎಲ್ಲ ನಮ್ಮ ಕಾಂಗ್ರಿಗೇಷನ್ಗೆ ವಂದನೆಗಳನ್ನು ತಿಳಿಸ್ತೇನೆ. ಜಿಲ್ಲಾ ಮೇಲ್ವಿಚಾರಕರಾಗಿ ಈ ಒಂದು ನಮ್ಮ ಬೀದರ್ ಉತ್ತರ ವಲಯಕ್ಕೆ ನಮ್ಮ ಸನ್ಮಾನ್ಯ ಬಿಷಪ್ ಡಾಕ್ಟರ್ ಅನಿಲ್ ಜಾನ್ ಸರ್ವಾನ್ ಆದೇಶದ ಮೇರೆಗೆ ಈ ಸ್ಥಳಕ್ಕೆ ನಾನು ಬಂದಿದ್ದೇನೆ ಮತ್ತು ನಮ್ಮ ಹಳೆಯ ಜಿಲ್ಲಾ ಮೇಲ್ವಿಚಾರಕರಾದಂಥ ಘನ ನೆಲ್ಸನ್ ಸುಮಿತ್ರಾ ಅವರ ಸಹಕಾರಕ್ಕೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ಇಂದಿನ ದಿವಸ ಈ ಒಂದು ವಿಶೇಷವಾದಂಥ ಒಂದು ಆರಾಧನೆಯಲ್ಲಿ ಭಾಗವಹಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅದ್ಧೂರಿಯಾಗಿ ಭಾಳ ವಿಜೃಂಭಣೆಯಿಂದ ನಮಗೆ ನಮ್ಮ ಬೀದರ್ ಜಿಲ್ಲೆ ನಮಗೆ ಸ್ವಾಗತವನ್ನು ಬರಮಾಡಿಕೊಂಡಿದೆ. ಸೆಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ನಾವು ಸೀನಿಯರ್ ಸಭಾಪಾಲಕರಾಗಿ ಮತ್ತು ಜಿಲ್ಲಾ ಮೇಲ್ವಿಚಾರಕರಾಗಿ ದೇವರು ನನಗೆ ಇಲ್ಲಿ ನೇಮಕ ಮಾಡಿದ್ದಕ್ಕಾಗಿ ನಾನು ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅದರಲ್ಲಿ ನಮ್ಮ ಸಭಾಪಾಲಕರ ಜೊತೆ ನಾವು ಒಳ್ಳೆ ಮೀಟಿಂಗ್ ಮಾಡಿ ಮುಂದೆ ಅದಕ್ಕೆ ನಮ್ಮ ಸಭಾಪಾಲಕರಿಗೆ ಸಂಬಳ ಬರುವ ಹಾಗೆ ನಾವು ಅವರ ಮನವಿಯನ್ನು ನಾವು ಬಿಷಪ್ ಅವ್ರಿಗೆ ಸಲ್ಲಿಸ್ತೇವೆ. ಆದಷ್ಟು ಬೇಗನೆ ಅವರಿಗೆ ಒಂದು ಕಾನ್ಫರೆನ್ಸ್ನಿಂದ ಸಹಾಯ ಬರಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಅನೇಕ ಜಿಲ್ಲೆಗಳಿಗೆ ಈಗಾಗಲೇ ಕೊಟ್ಟಿರ್ತಾರೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಹ ಉತ್ತರ ವಲಯ ಆಗಲಿ ದಕ್ಷಿಣ ವಲಯದಲ್ಲಾಗಲಿ ಎಲ್ಲ ಸಭಾಪಾಲಕರು ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ನಲ್ಲಿ ಸೇವೆ ಸಲ್ಲಿಸುವಂಥ ಪ್ರತಿಯೊಬ್ಬ ಸಭಾಪಾಲಕರಿಗೆ ಅವರ ತಿಂಗಳಿನ ಒಂದು ವೇತನ ಅಥವಾ ಸಂಬಳ ಅವ್ರಿಗೆ ಬರಬೇಕೆಂಬುದೇ ನಮ್ಮ ಪ್ರಾರ್ಥನೆ. ಏನಾದರೂ ಸಹಾಯಗಳು ಅವ್ರಿಗೆ ನಾವು ಆದಷ್ಟು ಬೇಗನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೀಗಾಗಿ ಇದನ್ನೇ 2 ಮಾತುಗಳನ್ನು ಹೇಳ್ತೇನೆ ಮತ್ತು ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಧನರಾಜ್ ಮುಸ್ತಫರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಸೇರಿ ಸಂಗಮೇಶ್ ಬಾವಿದೊಡ್ಡಿ ಅವರ ನೇತೃತ್ವದಲ್ಲಿ ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಕೇಕ್ ಕಟ್ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಸಂದೀಪ್ ಕಾಂಟೆ, ಸಾಯಿ ಸಿಂಧೆ, ಸಂಗಮೇಶ್ ಬಾವಿದೊಡ್ಡಿ ಅವರೆಲ್ಲರೂ ಸೇರಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ, ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಅವರು ಸಮಾಜ ಸೇವಕರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಬೀದರ್ ಅವರ ಪಾದಯಾತ್ರೆ ಮಾಡಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಅವರ ಗೆಳೆಯರ ಬಳಗ ಹಾಗೂ ಹಿತೈಷಿಗಳು ಸೇರಿದಂತೆ ಇತರರು ಇದ್ದರು. ಬಂದ ಒಂದು 5 ಮೀಟರ್ ಬಂದ. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು, ಹೋರಾಟಗಾರರು, ನಾಯಕರು ಮತ್ತು ಸದಾ ಸಾಮಾಜಿಕ ವಿಷಯ ಬಂದಾಗ, ಸಾರ್ವಜನಿಕ ಹಿತಾಸಕ್ತಿಗಳ ವಿಷಯ ಬಂದಾಗ ಸದಾ ಮುನ್ನೆಲೆಗೆ ನಿಂತು ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಧನರಾಜ್ ಮುಸ್ತಫರ್ ಸರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ನಾವು ಎಲ್ಲ ಗೆಳೆಯರು ಸೇರಿ ನಮ್ಮ ಸಂಗಮೇಶ್ ಬಾವಿದೊಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಸಾಯಿ ಸಿಂಧೆ ಅಣ್ಣವರು, ಬಸವರಾಜ್ ಬಾವಿದೊಡ್ಡಿ ಅಣ್ಣವರು, ಮಹೇಂದ್ರ ಕುಮಾರ್ ಅಸ್ಮನಿ, ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇನ್ನೂ ಇದ್ದು ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಇನ್ನಷ್ಟು ಮಾಡಿ ಸಮಾಜವನ್ನು ಶಕ್ತಿಯಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಅವರು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ. ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದಂಥ ಧನರಾಜ್ ಮುಸ್ತಫರ್ ಅಣ್ಣನವರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಲಾಯಿತು. ಬಹಳಷ್ಟು ಸಾಮಾಜಿಕ ಕಾರ್ಯಗಳು, ಯಾರು ಶೋಷಿತರಿದ್ದಾರೆ, ಯಾರು ಹಿಂದುಳಿದವರು ಇದ್ದಾರೆ, ಆಯಿತು ಯಾರು ಬಡವರು ಧನಿ ಇಲ್ಲದವರು ಇದ್ದಾರೆ, ಅಂಥವ್ರ ಪರವಾಗಿ ಧನಿಯಾಗಿ ನಿಂತು
ಎಲ್ಲ ತಾಲೂಕುಗಳ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊತ ಹೊಂಟ್ರ ದೇವರವರಿಗೆ ಆಯುಸ್ಸು ಆರೋಗ್ಯ ಹಿಂಗೆ ಒಂದು ರಾಜಕಾರಣಿಗಳಲ್ಲಿ ಉನ್ನತ ಪದವಿಗಳೆಲ್ಲ ಕೊಡ್ಬೇಕಂತೇಳಿ ಭಗವಾನ್ ಬುದ್ಧರಲ್ಲಿ ಪ್ರಾರ್ಥಿಸಿ ಇವತ್ತು ಶುಭವನ್ನು ಹಾರೈಸ್ತಾ ಇದ್ದೇನೆ. ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ. ಧನರಾಜ್ ಮುಸ್ತಫರಿ ಅವರು ಆತ್ಮೀಯ ಗೆಳೆಯರಾದ ಹಾಗೂ ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಮುಸ್ತಫರಿ ಅವ್ರದ್ದು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ ಕಾರಣ ಏನಂದ್ರೆ ಸುಮಾರು ಅವ್ರ ಕೊಡುಗೆಗಳು ಅವರ ತಾಲೂಕದ. ಉದಾಹರಣೆಗೆ ನಮ್ಮ ಬೀದರ್ ಔರಾದ್ ರೋಡು ಸುಮಾರು ಸಲ ಹೋರಾಟ ಮಾಡಿದ್ರು, ಮತ್ತು ಪಾದಯಾತ್ರೆ ಕೂಡ ಮಾಡಿದ್ರು. ಅವತ್ತಿಂದ ಹೋರಾಟ ಸಲುವಾಗಿ ಇವತ್ತು ಪ್ರತಿಫಲವಾಗಿ ಇವತ್ತು ಏನದ ಅಂದ್ರೆ ಬೀದರ್ ಔರಾದ್ ರೋಡ್ ಹೈವೇ ರೋಡ್ ಆಗ್ಯದ. ಹಾಗೆ ಹಲವಾರು ಅವ್ರದ್ದು ಹೋರಾಟಗಳವ. ಆ ಹೋರಾಟಗಳನ್ನು ಗುರುತಿಸಿ ಇವತ್ತೇನು ನಾವು ಎಲ್ಲ ನಮ್ಮ ಅಣ್ಣತಮ್ಮದವ್ರು ಕುಂತು ಇವತ್ತು ಹೋರಾಟಗಾರರಾದ ಮುಸ್ತಫರಿ ಅವ್ರದ್ದು ಏನು ಹುಟ್ಟುಹಬ್ಬ ಆಚರಣೆ ಮಾಡಿದೆವು. ಹಾಗೆ ಮುಂದೆ ಬೆಳಿಬೇಕಂತೇಳಿ ಮುಂದೆ ಜಡಿಪಿ ಆಗಲಿ ಏನೇ ಆಗಲಿ ಉನ್ನತ ಮಟ್ಟಕ್ಕೆ ಬೆಳಿಬೇಕಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನನ್ನ ಪ್ರಯುಕ್ತ ಸಂಗಮೇಶ್ ಬಾವಿದೊಡ್ಡಿಯವರ ಒಂದು ಆದರ್ಶದ ಮೇರೆಗೆ ಯಾರಾದರೂ ಕೂಡ ಒಂದು ಒಳ್ಳೆಯ ರೀತಿಯಿಂದ ಗೆಳೆಯರಿಗೆ ಕರೆಸಿ ಒಂದು ಒಳ್ಳೆಯ ಉತ್ತಮ ಇದು ಮಾಡಿ ನಾವು ಸನ್ಮಾನ ಮಾಡಿ ಕೇಕ್ ಕಟ್ ಮಾಡೋ ಮುಖಾಂತರ ಇನ್ನೂ ಮತ್ತೆ ಒಳ್ಳೆಯ ರೀತಿಯಿಂದ ಕಾರ್ಯಗಳಲ್ಲಿ ತೊಡಗಿಸ್ಬೇಕಂತೇಳಿ ನಾವು ಜವಾಬ್ದಾರಿ ಹೇಳಿದ್ದಾರೆ. ಈಗಾಗಲೇ ಸಾಯಿ ಸಿಂಧಿ ಅವರು ಮಾತಾಡಿದ್ದಾರೆ, ಒಳ್ಳೆಯ ರೀತಿಯಿಂದ ಅವ್ರಿಗೆ ಎಲ್ಲ ಹೇಳ್ಬಿಟ್ಟಾರ. ಮತ್ತು ಆಮೇಲೆ ನಮ್ಮದು ಸಂದೀಪ್ ಕಾಂಟೆ ಬ್ರದರ್ ಕೂಡ ಮಾತಾಡಿದ್ದಾರೆ. ಆಮೇಲೆ ನಮ್ಮ ಸಂಗಮೇಶ್ ಬಾವಿದೊಡ್ಡರು ಕೂಡ ಮಾತಾಡಿದ್ದಾರೆ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಕೂಡ ಅವರ ಅಪೇಕ್ಷೆಯಂತೆ ನಾನು ಕೂಡ ಅವರ ನೇತೃತ್ವದಲ್ಲಿ ಅವರ ತಲೆಬಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಬುದ್ಧ ಬಸವ ಅಂಬೇಡ್ಕರ್ನಾಗ ಆಶೀರ್ವದಿಸಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಗೆಳೆಯ ಬೆಳಗಾದರು ಎಲ್ಲರಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ವಿಶ್ವ ಹೇಳಿದ್ದಕ್ಕಾಗಿತ್ತ ಹೃತ್ಪೂರ್ವಕ ಅಭಿನಂದನೆ ಕರ್ತವ್ಯವನ್ನು ಸಲ್ಲಿಸುತ್ತೇನೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.